ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ನಾನು ಮಾಡ್ತಿರೋದು ಇದು ಮೇನ್ ಆಗಿ ಮಕ್ಕಳಿಗೆ. ಸೊ ತುಂಬ ಜನಗೆ ಲೈಕ್ ಮಾಮೀಸ್ಗೆ ಇರುತ್ತೆ ಏನಂದರೆ, ನನ್ನ ಮಗು ಊಟ ಮಾಡ್ತಿಲ್ಲ, ಮತ್ತು ಏನು ಊಟ ಮಾಡೋದು, ಮತ್ತು ನನ್ನ ಮಗುನ ಹೇಗೆ ವೆಯ್ಟ್ ಗೇನ್ ಮಾಡೋದು, ಸೊ ಹೆಲ್ತಿ ಊಟ ಯಾವ ಥರ ನಾನು ಕೊಡೋದು ಅಂತ ಇವೆಲ್ಲನೂ ತುಂಬ ತಲೆಯಲ್ಲಿ ಕಾಡ್ತಿರುತ್ತೆ. ಸೊ ಅದಕ್ಕೆ ಇವತ್ತು ನಾನು ನನ್ನ ಮಗಳಿಗೆ ನಾನು ಯಾವ ಥರ ಫುಡ್ ಕೊಡ್ತೀನಿ ಅನ್ನೋದು, ಅದರಲ್ಲೂ ಒಂದೊಂದು ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ರೆಸಿಪಿ ನಾನು ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ. ಬಟ್ ಅದಕ್ಕೂ ಮುಂಚೆ ಮಕ್ಕಳು ಏನಕ್ಕೆ ಊಟ ಮಾಡಲ್ಲ, ಮಕ್ಕಳು ಹೇಗೆ ಊಟ ಮಾಡೋ ಥರ ನಾವು ಮಾಡಬೇಕು ಅನ್ನೋದು ನಾನು ಒಂದು ಟಿಪ್ಸ್ನ ನಾನು ನಿಮಗೆ ಹೇಳ್ತೀನಿ. ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಸೊ ಮೊದಲನೇದಾಗಿ ಬಂದು ಮಕ್ಕಳು ಊಟ ಮಾಡಬೇಕು. ಸೊ ಆ ಊಟ ಮಾಡಬೇಕು ಅಂತಂದರೆ ನೀವು ಡೈಲಿ ಇವಾಗ ಮಾರ್ನಿಂಗ್ 8 ಗಂಟೆಗೆ ತಿನ್ನಿಸ್ತೀರಾ ಅಂದರೆ 8 ಗಂಟೆಗೆ ತಿನ್ನಿಸೋ ಥರ ಮಾಡಿ. ತಿರ್ಗಾ ಮತ್ತೆ ನೆಕ್ಸ್ಟ್ ಮೀಲ್ ಏನಿರುತ್ತೆ, ಅಟ್ಲೀಸ್ಟ್ ಏನಿಲ್ಲ ಅಂದರೂ ಪರ್ ಡೇ ನೀವು ಒಂದು 4 ಮೀಲ್ ಆದರೂ ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕು. ಸೊ ಅದರಲ್ಲಿ ಎಲ್ಲ ತರಹ ಒಂದು ಪದಾರ್ಥಗಳು ಆ್ಯಡ್ ಆಗಿರಬೇಕು. ಓಕೆನಾ. ಸೊ ಈಗ ಮಾರ್ನಿಂಗ್ ಒಂದು 8 o'clock ನೀವಿಗೆ ಒಂದು ಮೀಲ್ ಕೊಡ್ತೀರಾ ಅಂದರೆ ಬ್ರೇಕ್ಫಾಸ್ಟ್ ಕೊಡ್ತೀರಾ ಅಂದರೆ ಮಿಡ್ ಮಾರ್ನಿಂಗ್ ಒಂದು ಮೀಲ್ನ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ನೂನ್ ಲಂಚ್ ಒಂದು ಕೊಡಿ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೊಡಿ, ಮತ್ತು ನೈಟ್ ಡಿನ್ನರ್ ಅಂತ ಕೊಡಿ. ಸೊ ಈ ಥರ ಒಂದು ಮೀಲ್ನ ನೀವು ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೊಂಡು ನೀವು ಮಾಡ್ತಾ ಬಂದರೆ ನಿಮ್ಮ ಮಕ್ಕಳು ತಿಂತಾರೆ. ಯಾಕೆಂದರೆ ಅವರು ಆ ಟೈಮ್ಗೆ ಸ್ಟಕ್ ಆನ್ ಆಗಿಬಿಟ್ಟಿರ್ತಾರೆ. ಸೊ ಆ ಟೈಮ್ಗೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ, ಊಟ ಬೇಕು ಅನ್ನೋ ಥರ ಅವ್ರಿಗೆ ಅನಿಸುತ್ತೆ. ಯಾಕಂದರೆ ಈಗ ನಮಗೆ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡ್ರೆ ನಾವು ಬ್ರೇಕ್ಫಾಸ್ಟ್ ನಮಗೆ ಊಟ ಬೇಕೇ ಬೇಕಿತ್ತು. ಸೊ ನೆಕ್ಸ್ಟು ಲಂಚ್ ಅಂದರೆ ಈ ಟೈಮ್ ನಾವು ಲಂಚ್ ನಾವು ಅದೇ ಟೈಮ್ ಲಂಚ್ ತಿನ್ನಬೇಕಾಗಿತ್ತು, ನಮ್ಗೆ ಹಸಿವು ತಡೆಯೋಕ್ಕಾಗ್ತಿರಲಿಲ್ಲ. ಸೊ ಆ ಥರ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ತಿನ್ನಿಸ್ತಾ ಬಂದರೆ ಅವರು ಆ ಒಂದು ಚಾರ್ಟ್ಗೆ ಅವರು ಸ್ಟಕ್ ಆನ್ ಆಗಿರ್ತಾರೆ. ಸೊ ಬಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಮಕ್ಕಳಿಗೆ ಊಟನ ತಿನ್ನಿಸ್ಬೇಕು. ಸೊ ಎಷ್ಟು ಮೀಲ್ ಅಂತ ಹೇಳಿದ್ನಲ್ವಾ, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಿಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್, ಸ್ನ್ಯಾಕ್ಸ್ ಆ್ಯಂಡ್ ಡಿನ್ನರ್. ಓಕೆ, ಇಷ್ಟು. ಈಗ ಹೇಳೋದು, ನಮ್ಮ ಮಗು ತಿಂತಾನೆ ಇಲ್ಲ, ಯಾವ ಥರ ಊಟ ಕೊಡೋದು ಅಂತ ಬಂದರೆ, ಸೊ ನಾನು ಸಜೆಸ್ಟ್ ಮಾಡೋದು ಏನಂದರೆ, ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 3 years ವರ್ಗೂ, ಈಗ ನನ್ನ ಮಗಳಿಗೆ 2.5 years. ಸೊ 2.5 years. ಸೊ ನಾನು ಈಗ ಸದ್ಯಕ್ಕೆ ಅನ್ಕೊಂಡು 3 years ನಿಯರ್ ಟು 4 years ಬರೋವರೆಗೂ ಈ ಥರ ಒಂದು ಫುಡ್ ಕೊಡೋಣ ಅಂತಲೇ ಅಂದ್ಕೊಂಡಿರೋದು. ಸೊ ಆಮೇಲೆ ನೋಡೋಣ. ಓಕೆನಾ. ಸೊ ಹೆಂಗೆ ಕೊಡಬೇಕು ಅಂತ ಅಂದರೆ, ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ಏನು ಕೊಡ್ತೀರಾ, ಓಕೆನಾ, ಅದು ಲೈಟಾಗಿರಲಿ. ಓಕೆನಾ. ಎವ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲೈಟಾಗೇ ಇರಬೇಕು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲೈಟಾಗೇ ಇರಲಿ. ಇನ್ ಕೇಸ್ ಈಗ ಮಾರ್ನಿಂಗ್ ಅವ್ರು ತಿಂದಿಲ್ಲ, ಓಕೆನಾ, ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಮಾಡಿಲ್ಲ, 1-2 ಸ್ಪೂನ್ 3 ಸ್ಪೂನ್ ತಿಂದರು, ತಲೆನೇ ಕೆಡ್ಸ್ಕೊಬೇಡಿ. ಯಾಕಂದರೆ ನೀವು 8 ಗಂಟೆಗೆ ತಿನ್ನಿಸ್ರೆ ಮತ್ತೆ 2 hours ಬಿಟ್ಕೊಂಡು, ಎವ್ರಿ 2 hours ಬಿಟ್ಕೊಂಡು ನೀವು ಅವ್ರಿಗೆ ಊಟ ಮಾಡ್ತೀರಾ. ಸೊ 2 hour 3 hour ಬಿಟ್ಕೊಂಡು ನೀವು ಮತ್ತೆ ಫ್ರೂಟ್ಸ್ನ ಕೊಡಿ. ಓಕೆನಾ. ಆ ಫ್ರೂಟ್ಸ್ 2 hours ಆದಮೇಲೆ ಅಲ್ಲಿ ತಿಂತಲ್ವಾ. ಸೊ ಇಲ್ಲಿ ತಿಂದಿಲ್ಲ ಅಂದರೆ ಅಲ್ಲಿ ಅಟ್ಲೀಸ್ಟ್ ಆ್ಯಡ್ ಆಗಿರುತ್ತಲ್ವಾ. ಮತ್ತು ಅಲ್ಲಿ ತಿಂದಮೇಲೆ ಮತ್ತೆ ಲಂಚ್ ತಿಂದಿಲ್ವಾ, ಇಲ್ಲ ಲಂಚ್ ತಿಂದರು ಅಂದ್ಕೊಳ್ಳಿ, ಸ್ನ್ಯಾಕ್ಸ್ ತಿನ್ನೋಕ್ಕಾಗಿಲ್ವಾ, ತಲೆನೇ ಕೆಡ್ಸ್ಕೊಂಬೇಡಿ, ಡಿನ್ನರು. ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ತಿಂದಿರ್ತಾರಲ್ವ. ಸೊ ನೀವು ಪೂರ್ತಿ ತಿನ್ನೋದು ಬೇಡ, ಅಟ್ಲೀಸ್ಟ್ ಅದ್ರ ಒಂದು ಚೂರಾದರೂ ತಿಂದಿರ್ತಾರಲ್ವ. ಸೊ ನೀವು ಮಕ್ಕಳಿಗೆ ಎಷ್ಟು ಫುಡ್ ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಒಂದು 1 year ಮುಂಚೆ ಹೇಳಿದ್ದೀನಿ, ನೀವು ಮಕ್ಕಳಿಗೆ ಎಷ್ಟು ಫುಡ್ ಕೊಡ್ತೀರಾ, ಇಷ್ಟಿಷ್ಟು ಕೊಡ್ತೀರಾ ಅದು ಲೆಕ್ಕ ಬರಲ್ಲ. ಇಷ್ಟು ಕೊಟ್ಟರು ಇಷ್ಟು ಫುಡ್ಡಲ್ಲಿ ಏನೇನು ಕಂಟೆಂಟ್ ಆ್ಯಡ್ ಆಗಿದೆ, ಯಾವ್ಯಾವ ಪ್ರೋಟೀನ್ ಫೈಬರ್ ಎಲ್ಲ ಆ್ಯಡ್ ಆಗಿದೆ ಅನ್ನೋದು ಮುಖ್ಯ. ಓಕೆನಾ. ಸೊ ಇದೊಂದು. ಆ್ಯಂಡ್ ನೆಕ್ಸ್ಟ್, ಏಕೆಂದರೆ ಅವ್ರಿಗೆ ಟೇಸ್ಟಿ ಫುಡ್ ಬೇಕು. ನೀವು ಎವ್ರಿ ಡೇ ಒಂದೇ ಥರ ಫುಡ್ ಕೊಟ್ಟು ಬಂದರೆ ಅವ್ರಿಗೆ ಬೋರ್ ಆಗುತ್ತೆ. ಸೊ ಹೊಸ ಥರ ಫುಡ್ನ ನೀವು ಕೊಡಬೇಕು, ಮತ್ತು ಹೊಸ ಥರ ವೆಜಿಟೇಬಲ್ಸ್ನ ನೀವು ಟೇಸ್ಟ್ ಮಾಡಬೇಕು, ಹೊಸ ಥರ ಫ್ರೂಟ್ಸ್ನ ನೀವು ಅವ್ರಿಗೆ ಕೊಡಬೇಕು. ಸೊ ಈ ಥರ ಮಾಡಿ. ಬಟ್ ನಾನು ರೆಫರ್ ಮಾಡೋದು ಆರೆಂಜ್ ಅಂತೂ ಡೈಲಿ ಅವ್ರ ಬಾಡಿಗೆ ಬೇಕೇ ಬೇಕು. ಸೊ ಆರೆಂಜ್ ಕೊಡಿ, ಪಪ್ಪಾಯ ಕೊಡಿ. ಸೊ ಎಲ್ಲ ಥರ ಫುಡ್ಸ್ ಬೇಕು. ಬಟ್ ನೋಡಿ, ಆರೆಂಜ್ ಅನ್ನೋದನ್ನ ನನ್ನ ಮಗಳಿಗೆ ನಾನು ಒಂದು ದಿನ ತಪ್ದಿರ ಪ್ರತಿದಿನ ಕೂಡ ನಾನು ಆರೆಂಜು ಅವ್ರೊಂದು ಮೀಲಲ್ಲಿ ಆ್ಯಡ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಅವ್ರಿಗೆ ಡೈಲಿ ಆಫ್ಟರ್ನೂನ್ ನ್ಯಾಪ್ ಮಾಡೋದನ್ನ ನೀವು ಅವ್ರಿಗೆ ಅಭ್ಯಾಸ ಮಾಡಿಸಿ. ಓಕೆನಾ. ಏನಕ್ಕೆ ಅಂದರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಎದ್ದೊಳ್ತಾರೆ, ಹಾಲು ಕುಡಿತಾರೆ, ಬ್ರೇಕ್ಫಾಸ್ಟ್ ಮಾಡಿರ್ತಾರೆ, ಮತ್ತು ಮಿಡ್ ಮಾರ್ನಿಂಗ್ ಮಾಡಿರ್ತಾರೆ. ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್, ಮೇಯ್ನಾಗಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಮುಖ್ಯ.
ಓಕೆನಾ. ಮನೇಲೇ ಕೂರು ಅನ್ನೋದಕ್ಕಿಂತ ಅಟ್ಲೀಸ್ಟ್ ಓಡಾಡೋದು, ಆಚೆ ಇದು ಮಾಡೋದು ಎಲ್ಲ ಮುಖ್ಯ. ಆಟ ಆಡೋದಕ್ಕೆ ಬಿಡಿ, ಓಕೆನಾ. ಈಗಲಿಂದನೇ ಅಟ್ಲೀಸ್ಟ್ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡಿ. ಸೊ ಈಗ ಜನ್ರೇಷನ್ ಎಲ್ಲ ತುಂಬ ಮೇಲ್ಗೆ ಹೋಗ್ಬಿಟ್ಟಿದೆ, ಓಕೆನಾ. ಸೊ ಆಟ ಆಡೋಕೆ ಬಿಡಿ ಮಕ್ಕಳ ಜೊತೆ. ಸೊ ಅಲ್ಲೇ ಅವ್ರದ್ದು ಆ್ಯಕ್ಟಿವಿಟೀಸ್ ಆಗೋಯ್ತು. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋ ಥರ ಅವರು ಆಟ ಆಡೋಕೆ ಬಿಟ್ಬಿಡಿ. ಸೊ ಅವಾಗ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ತಾರೆ. ಒಂದು ನ್ಯಾಪ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮತ್ತೆ ಮಲ್ಗೆ ಎದ್ದ ಮೇಲೆ ಅವ್ರಿಗೆ ಊಟ ಬೇಕೇ ಬೇಕಾಗುತ್ತೆ. ಸೊ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು, ಇಲ್ಲ ಅಂದರೆ ಒಂದು 1 ಅವರ್ ಬಿಟ್ಕೊಂಡು ಕೊಡಿ. ಬಟ್ ಅವ್ರು ತಿಂದೇ ತಿಂತಾರೆ, ಓಕೆನಾ. ಸೊ ನ್ಯಾಪ್ ಆದಮೇಲೆ ಒಂದು ಫುಡ್ನ ಕೊಡಿ, ಓಕೆ. ಮತ್ತು ಆ್ಯಕ್ಟಿವಿಟೀಸ್. ಸೊ ಅವ್ರನ್ನ ಫ್ರೀಯಾಗಿರೋದಕ್ಕೆ ಬಿಡಿ. ಒಂದೇ ಕಡೆ ಕೂತ್ಕೊಂಡಿದ್ರೆ ಅವ್ರಿಗೆ ಅದು ತಿನ್ನೋ ಜೀರ್ಣಶಕ್ತಿನೂ ಆಗಲ್ಲ. ಮತ್ತು ಯಾವುದೇ ತರಹ ಅವ್ರಿಗೆ ಆ್ಯಕ್ಟಿವಿಟೀಸ್ ಇಲ್ಲದೆ, ಏನೂ ಇಲ್ಲದೆ ಮನೇಲೇ ಕೂತ್ಕೊಂಡು ಫೋನು TV ನೋಡ್ಕೊಳ್ಳೋದು ಇದ್ರೆ ಅದು ನಡೆಯೋದು ಇಲ್ಲ. ಸೊ ಅದರಿಂದ ಮಕ್ಕಳನ್ನ ಆಟ ಆಡೋಕೆ ಬಿಡಿ. ಅಟ್ಲೀಸ್ಟ್ ಆಚೆ ಕರ್ಕೊಂಡೋಗಿ, ಇಲ್ಲ ಈವ್ನಿಂಗ್ ವಾಕ್ ಕರ್ಕೊಂಡೋಗಿ, ಏನೋ ಒಂದು ಮಾಡಿ ಒಳ್ಳೆ ನಿದ್ದೆ ಮಾಡ್ತಾರೆ. ಸೊ ಅದು ಆಫ್ಟರ್ನೂನ್ ಆಗಿರ್ಬೋದು, ಇಲ್ಲ ನೈಟೇ ಆಗಿರ್ಬೋದು. ಆ್ಯಂಡ್ ನೈಟ್ ಕೂಡ ಅಟ್ಲೀಸ್ಟ್ ಅವ್ರನ್ನ 9:30, 9 ಒಳಗಡೆ ಮಲ್ಸೋದಕ್ಕೆ ಪ್ರಯತ್ನ ಪಡಿ. ಆವಾಗ ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. ಸೊ ಬೆಳಿಗ್ಗೆ ಬೇಗ ಎದ್ದರೆ ಅವ್ರಿಗೆ ಮತ್ತೆ ಆಫ್ಟರ್ನೂನ್ ನ್ಯಾಪ್ ಬೇಗ ಆಗುತ್ತೆ. 10 ಗಂಟೆ 9 ಗಂಟೆ ಆ ಥರ ಎಲ್ಲ ಮಲ್ಸೋದ್ರಿಂದ ಮಕ್ಕಳು ಮಲಗಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಒಂದು ನ್ಯಾಪ್ ಟೈಮ್ ಏನಿದೆ ಅದನ್ನು ನೀವು ಒಂದು ಗುಡ್ ನ್ಯಾಪ್ ಟೈಮ್ನ ಮಾಡ್ಕೊಳ್ಳಿ ಅಷ್ಟೇ. ಸೊ ಆ ಥರ ಒಂದು ಮಾಡ್ಕೊಳ್ಳಿ. ಅವ್ರಿಗೆ ಹೊಟ್ಟೆ ಹಸಿವು ಆಗುತ್ತೆ. ಆಟ ಆಡೋದ್ರಿಂದ, ಇದು ಮಾಡೋದ್ರಿಂದ, ಊಟ ಮಲ್ಗೋಕೆ ಮುಂಚೆ, ಮಲ್ಗೋಕಾದ್ಮೇಲೆ, ಇಲ್ಲ ಆಟ ಆಡೋಕ್ಕೆ ಮುಂಚೆ, ಆಟ ಆದಮೇಲೆ ನೀವು ಊಟ ತಿನ್ನಿಸಿ ಅವ್ರಿಗೆ ಸೇರುತ್ತೆ. ಸೊ ಕಮ್ಮಿ ಈಗ ನೋಡಿ, ಇವ್ರದ್ದು ನ್ಯಾಪ್ ಆಯಿತು ಆ್ಯಂಡ್ ಸ್ನ್ಯಾಕ್ಸ್ ಕೂಡ ತಿಂದರು. ಬಿಡಪಿ ಏನು ತಿಂದ್ರಿ ಸ್ನ್ಯಾಕ್ಸು ಇವತ್ತು? ಏನು ಹಾಲು? ಇವಾಗ ಏನ್ ತಿಂದ್ರಿ? ಫ್ರೂಟ್ಸ್ ಏನ್ ತಿಂದ್ರಿ? ಫ್ರೂಟ್ಸ್ ಏನ್ ತಿಂದ್ರಿ? ಆಮೇಲೆ 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 ಡ್ರೈ ಫ್ರೂಟ್ಸ್. ಸೊ ಇದು ಈವ್ನಿಂಗ್, ಯಾಕಂದ್ರೆ ನನಗೆ ಅವಳು ಮಾರ್ನಿಂಗ್ ನನಗೆ ಫ್ರೂಟ್ಸ್ ಕೊಡೋದಕ್ಕೆ ಆಗಲಿಲ್ಲ. ಸೊ ಬ್ಲೂಬಿ ಡೋಂಟ್ ಲವ್, ಓಕೆ. ಸೊ ಮಾರ್ನಿಂಗ್ ನಾನು ಅವ್ರಿಗೆ ಫ್ರೂಟ್ಸ್ ಕೊಡೋದಕ್ಕೆ ಆಗಲಿಲ್ಲ, ಜ್ಯೂಸ್ ಕುಡಿದ್ರು. ಸೊ ಅದಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ಇವಾಗ ಈವ್ನಿಂಗ್ಗೆ ನಾನು ಅದನ್ನ ಕೊಟ್ಟೆ. ಓಕೆ, ಊಟ ತಿನ್ನೋದಕ್ಕೆ ಮುಂಚೆ ಯಾವುದೇ ಥರ ಹಾಲು ಅವೆಲ್ಲ ಕುಡಿಸೋದಕ್ಕೆ ಹೋಗಬೇಡಿ. ಸೊ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 ಅವರ್ ಗ್ಯಾಪ್ ಆದಮೇಲೆ ಬೇಕಂದರೆ ನೀವು ಬ್ರೇಕ್ಫಾಸ್ಟ್ ಮಾಡಿಸಿ, ಇಲ್ಲಾಂದರೆ ಮಲಗೋದಕ್ಕೂ ಮುಂಚೆ ಅಷ್ಟೇ ಊಟ ಮಾಡಿಸಿ, ಆಮೇಲೆ 1 ಅವರ್ ಆದಮೇಲೆ ಹಾಲನ್ನ ಕುಡಿಸಿ. ಸೊ ಈ ಥರ ಒಂದು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನೀರು ಕೂಡ ಅಷ್ಟೇ. ಸೊ ಊಟ ಮಧ್ಯೆ ನೀರು ಕೊಡೋದಕ್ಕೆ ಹೋಗಬೇಡಿ, ಓಕೆ. ಸೊ ನೆಸೆಸಿಟಿ ಇದ್ರೆ ಮಾತ್ರ ನೀರನ್ನ ಕೊಡಿ. ನನ್ನ ಮಗಳು ಊಟ ಮುಗಿಯೋವರೆಗೂ ನಾನು ನೀರೇ ಕೊಡಲ್ಲ. ಅಂದರೆ ಅವಾಗಿಂದ ನಾನು ಅಭ್ಯಾಸ ಮಾಡಿದ್ದೀನಿ. ಸೊ ಊಟ ಮುಗಿದ್ಮೇಲೆ ಅವ್ರು ನೀರು ಕುಡಿಯೋದು. ಇನ್ ಕೇಸ್ ಏನು ಒಂಚೂರು ಖಾರ ಆಯಿತು ಅಂದರೆ ಮಾತ್ರ ಕೇಳ್ತಾರೆ. ಸೊ ಇಲ್ಲ ಅಂದರೆ ಅವ್ರು ಕೇಳೋದಕ್ಕೂ ಹೋಗಲ್ಲ. ಸೊ ಈ ಥರ. ಸೊ ಈ ಒಂಥರ ಟಿಪ್ಸ್ನ ನೀವು ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮ್ಮ ಮಕ್ಕಳು ಊಟ ಇಷ್ಟಪಡ್ತಾರೆ ಆ್ಯಂಡ್ ತಿಂತಾರೆ ಕೂಡ. ನಾವು ಏನು ಮಾಡ್ತೀವಿ ಅಂತಂದರೆ, ಸೊ ಔಟ್ಸೈಡ್ ಫುಡ್ಸ್ ಅಂದರೆ ಔಟ್ಸೈಡ್ ಪ್ಯಾಕೇಜ್ ಫುಡ್ಸ್ ಇವೆಲ್ಲ ನಾವು ಅಭ್ಯಾಸ ಮಾಡ್ತಿರ್ತೀರಿ. ಸೊ ಅವರು ಆ ಒಂದು ಫ್ಲೇವರ್ಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ನೀವು ಮನೇಲಿ ಮಾಡುವಂಥ ಯಾವುದೇ ನ್ಯಾಚುರಲ್ ಫುಡ್ಸ್ಗೂ ಅವರು ಇಷ್ಟಪಡಲ್ಲ. ಸೊ ನಾವೇನು ಮಾಡಬೇಕು, ಅದನ್ನು ಕಟ್ ಡೌನ್ ಮಾಡಿ, ಒಂದಷ್ಟು ದಿನ ಕಟ್ ಡೌನ್ ಮಾಡಿ, ಆಮೇಲೆ ಮನೇಲಿರುವಂತಹ ಫುಡ್ಸ್ನೇ ನೀವು ಕೊಡ್ತಾ ಬನ್ನಿ, ಅವ್ರು ತಿಂದೇ ತಿಂತಾರೆ. ಸೊ ಇದೆಲ್ಲ ಯಾವ ಥರ ನನ್ನ ಮಗಳಿಗೆ ನಾನು ಯಾವ ಥರ ಫುಡ್ಸ್ ಕೊಡ್ತೀನಿ, ಯಾವ ಥರ ಇದು ಮಾಡ್ತೀನಿ, ನ್ಯಾಚುರಲ್ ಆಗಿ ಹೇಗೆ ಕೊಡ್ತೀನಿ, ಅದೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಈ ಒಂದು ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಒಂದ್ಸರಿ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ಮ ಮಕ್ಕಳು ನಿಜವಾಗ್ಲೂ ತಿಂತಾರೆ. ಸೊ ಯಾಕೆಂದರೆ ನಾವು ಮೇಯ್ನಾಗಿ ಮಕ್ಕಳನ್ನ ಬ್ಯುಸಿಯಾಗಿಡಬೇಕು ಆ್ಯಂಡ್ ಅಷ್ಟೇ ಆ್ಯಕ್ಟಿವ್ ಆಗಿಡಬೇಕು. ಸೊ ಆ ಟೈಮಲ್ಲಿ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಹಸಿವಾಗುತ್ತೆ, ಊಟ ಚೆನ್ನಾಗಿ ತಿಂತಾರೆ. ಆ್ಯಂಡ್ ಪ್ಲೀಸ್ ಯಾವುದೇ ತರಹ ಮಕ್ಕಳಿಗೆ ಫೋರ್ಸ್ಫುಲ್ಲಾಗಿ ಊಟ ಮಾಡಿಸೋದಕ್ಕೆ ಹೋಗಬೇಡಿ. ಮಕ್ಕಳು ಆವಾಗಲೇ ಅವಾಯ್ಡ್ ಮಾಡೋದು ಊಟನ. ಸೊ ಅದ್ರನ್ನ ಒಂಥರ ಎನಿಮೀಸ್ ಥರ ನೋಡೋ ಥರ ಫೀಲ್ ಮಾಡ್ಕೊಳ್ತಾರೆ. ಸೊ ಅವ್ರು ಇಷ್ಟಪಟ್ಟು ತಿನ್ಬೇಕಂದ್ರೆ ನಾವು ಇಷ್ಟಪಟ್ಟು ಅವ್ರಿಗೆ ರುಚಿ ರುಚಿಯಾಗಿರುವಂತಹ ಒಂದು ರೆಸಿಪಿನ ಮಾಡಿ ಕೊಡಬೇಕು. ಆ್ಯಂಡ್ ತುಂಬ ಜನ ಮಾಡ್ಕೊಡ್ತಾರೆ, ಬಟ್ ಸ್ಟಿಲ್ ತಿನ್ನಲ್ಲ ಅಂತಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಬ್ರೇಕ್ಫಾಸ್ಟ್ ಒಂದು ರೆಸಿಪಿನ ನೋಡುವಂಥ ಸಮಯ. ಸೊ ಕಮಾನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಈ ಒಂದು ಬ್ರೇಕ್ಫಾಸ್ಟ್ ಕೂಡ ನಿಮ್ಮ ಬೇಬೀಸ್ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನಿಮ್ಮ ಬೇಬಿ ಏನಾದರೂ ಒಂಚೂರು ಸ್ವೀಟ್ ಇಷ್ಟಪಡೋ ಥರ ಇದ್ದರೆ
ಈ ಒಂದು ರೆಸಿಪಿನ ನೀವು ಡೆಫಿನೆಟ್ಲಿ ಕೊಡ್ಬೋದು ಆ್ಯಂಡ್ ಪಕ್ಕ ಅವರು ಇಷ್ಟಪಡ್ತಾರೆ ಕೂಡ. ಸೊ ಇದರಲ್ಲಿ ನಾನು ಯಾವುದೇ ಥರ ಶುಗರ್ ಆ್ಯಡ್ ಮಾಡಲ್ಲ, ಯಾವುದೇ ತರಹ ಸ್ವೀಟ್ಸ್ ಯಾವುದೇ ಥರ ಏನೂ ಆ್ಯಡ್ ಮಾಡಲ್ಲ. ಸೊ ಇದು ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಇರುವಂತಹ ಒಂದು ರೆಸಿಪಿ. ಓಕೆ, ಸೊ ಮೊದಲಿಗೆ ನಾನು ಆಲ್ರೆಡಿ ಕಾಯಿಸ್ಕೊಂಡಿರುವಂತಹ ಹಾಲನ್ನ, ಅಂದರೆ ಬ್ಲೂವಿಗೆ ಮಾರ್ನಿಂಗ್ ಹಾಲು ಕೊಡ್ತೀನಲ್ವ, ಸೊ ಅದನ್ನು ಒಂಚೂರು ಹಾಕಿ ಮಿಕ್ಕಿದ್ದು ಇದನ್ನು ಮಾಡೋದಕ್ಕೆ ಅಂತ 2 ಒಟ್ಟಿಗೆ ಕಾಯಿಸ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ನೈಟ್ ಸೋಕ್ ಮಾಡ್ಕೊಂಡಿರುವಂತಹ ಸಾಬುದಾನ ಆ್ಯಂಡ್ ಈ ಒಂದು 2 ಡೇಟ್ಸ್ ಮತ್ತು ಅಂಜೂರನ್ನ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ನೈಟ್. ಯಾಕಂದರೆ ಅದು ಮತ್ತೆ ಬೇಯಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೇ ನಾವು ಸೋಕ್ ಮಾಡಿ ಇಟ್ಕೊಂಡ್ರೆ ಆ ಜ್ಯೂಸಿ ಟೈಪ್ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಈ ಒಂದು ಸಾಬುದಾನ ನಾವು ಕುಕ್ ಮಾಡಬೇಕು. ಇದೊಂದೇ ಸ್ವಲ್ಪ ಪೇಷನ್ಸಿಂದ ಸ್ಟರ್ ಮಾಡ್ತಾ ಕುಕ್ ಮಾಡ್ಕೊಳ್ತಾ ಬರಬೇಕು. ಸ್ವಲ್ಪ ಚೆನ್ನಾಗಿ ಕುಕ್ ಆದಮೇಲೆ ನಾವು ಆ ಒಂದು ಏನು ನೆನೆಸ್ಕೊಂಡಿರುವಂತಹ ಡೇಟ್ಸ್ನೆಲ್ಲ ನಾವು ಅದರೊಳಗಡೆ ಹಾಕ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಇಲ್ಲಿ ಸಾಬುದಾನ ಯಾಕೆ ಕೊಡಬೇಕು ಆ್ಯಂಡ್ ಇದರಿಂದ ಏನೇನು ಬೆನಿಫಿಟ್ ಇದೆ ಸೊ ಕೊಡೋದ್ರಿಂದ ಬೇಬೀಸ್ಗೆ ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಡೈಜೆಸ್ಟ್ ತುಂಬ ಚೆನ್ನಾಗೇ ಆಗುತ್ತೆ ಆ್ಯಂಡ್ ಇನ್ ಕೇಸ್ ಏನಾದರೂ ಬೇಬಿಗೆ ಬ್ಲೋಟಿಂಗ್ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ ಇವೆಲ್ಲನೂ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೋನ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ ಹೈ ಆಗಿ. ಸೊ ಇಂಪಾರ್ಟೆಂಟ್ ಫಾರ್ ಹೆಲ್ತ್ ಆ್ಯಂಡ್ ಬೋನ್ ಗ್ರೋತ್ ಕೂಡ. ಆ್ಯಂಡ್ ಮಸಲ್ ಡೆವಲಪ್ಮೆಂಟ್ ಕೂಡ ಇದರಲ್ಲಿ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಪ್ರೋಟೀನ್ ಇರೋದ್ರಿಂದ ಮಸಲ್ ಕೂಡ ಸ್ವಲ್ಪ ಬಿಲ್ಡ್ ಆಗುತ್ತೆ. ಆ್ಯಂಡ್ ಎನರ್ಜಿ, ವೆಯ್ಟ್ ಗೇನ್, ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಬಿಕಾಸ್ ಇದರಲ್ಲಿ ಪೊಟ್ಯಾಷಿಯಮ್ ಲೆವೆಲ್ ಇರೋದ್ರಿಂದ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಬಾಡಿ ಟೆಂಪರೇಚರ್ ಕೂಡ ತುಂಬ ಕೂಲಿಂಗ್ ಎಫೆಕ್ಟಲ್ಲಿ ಇರುತ್ತೆ. ಸೊ ಅದಕ್ಕೆ ಈ ಒಂದು ಸಾಬುದಾನ ಬೇಬೀಸ್ ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಸೊ ತಪ್ಪದೆ ಕೊಡಿ. ಓಕೆ, ಆ್ಯಂಡ್ ಇವಾಗ ನಾನು ಈ ಒಂದು ಡೇಟ್ಸ್ನ ಚೆನ್ನಾಗಿ ಈ ಥರ ಫೋರ್ಕ್ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ನಾನು ಹಾಕ್ತಿದ್ದೀನಿ. ಸೊ ನೋಡ್ಬೋದು ಸೋಕ್ ಮಾಡಿರೋದಕ್ಕೆ ಎಷ್ಟು ಜ್ಯೂಸಿಯಾಗಿ ಬರ್ತಿದೆ ಅಂತ. ಸೊ ಇದರಲ್ಲಿರುವಂತಹ ಸ್ವೀಟ್ನೆಸ್ ಸಾಕು ಡೇಟ್ಸ್ ಇದೆಲ್ಲ ಇರೋದ್ರಿಂದ. ಸೊ ಯಾವುದೇ ತರಹ ಶುಗರ್ ಎಲ್ಲ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮಗೆ ಬೇಕಂದರೆ ಒಂದು ಗೀ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಬಟ್ ಈಗ ಸದ್ಯಕ್ಕೆ ನಾನು ಗೀನ ಆ್ಯಡ್ ಮಾಡ್ತಿಲ್ಲ. ಸೊ ಈ ಥರ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಆಲ್ರೆಡಿ ಕುಕ್ ಆದರೆ ಇದೇ ಇನ್ನೂ ತುಂಬ ಸ್ಮೂತಿಯಾಗಿ ಆಗುತ್ತೆ. ಸೊ ಸ್ವಲ್ಪ ನಾನು ಇದು ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸೊ ಇದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಬರಬೇಕು. ಸ್ಟರ್ ಮಾಡ್ತಾ ಬಂದರೆ ಅದು ಫುಲ್ಲು ಒಂಚೂರು ತಿಕ್ಕಾಗಿ ಆಗುತ್ತೆ. ಸೊ ಆಗ ಒಂದು ನೋಡ್ಕೊಳ್ಳಿ, ಅಂದರೆ ಅದು ಯಾವ ಥರ ಲೈಕ್ ತುಂಬ ಜಾಸ್ತಿ ನೀರಿದೆ ಇಲ್ಲ ಜಾಸ್ತಿ ಹಾಲಿದೆ ಅವೆಲ್ಲ ನೋಡ್ಕೊಳ್ಳಿ. ಯಾಕಂದರೆ ಒನ್ಸ್ ಅದು ಕೂಲ್ ಡೌನ್ ಆದಮೇಲೆ ತಿಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ನೀರು ಬೇಡ, ಜಾಸ್ತಿ ಕಮ್ಮಿನೂ ಬೇಡ, ಯಾಕಂದರೆ ಮತ್ತೆ ಬೇಬೀಸ್ ತಿನ್ಬೇಕಂದ್ರೆ ತುಂಬ ತಿಕ್ಕಾದರೆ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಒಂಚೂರಾದರೂ ಸ್ವಲ್ಪ ಪಾಯಸ ಟೈಪ್ ಇದ್ದರೆ ದಟ್ಸ್ ಫೈನ್, ಯಾಕಂದರೆ ಅದನ್ನು ತಿನ್ಬೋದು. ಬಟ್ ತುಂಬ ಗಟ್ಟಿ ಇದ್ದರೆ ಮಕ್ಕಳಿಗೆ ತಿನ್ನೋದಕ್ಕಾಗಲ್ಲ. ಸೊ ನೀವು ನೋಡ್ಬೋದು ಆಲ್ರೆಡಿ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಈಗ ಚೆನ್ನಾಗಿ ಕುಕ್ ಆಗಿರೋದ್ರಿಂದ ಈಗ ನಾನು ಇದಕ್ಕೆ ಡೇಟ್ಸ್ನ ನಾನು ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಇಷ್ಟೇ ನಾನು ಹಾಕೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಟೇಸ್ಟಿ ಫ್ಲೇವರ್ ಬೇಕು ಅಂತ ಅಂದರೆ ಏಲಕ್ಕಿ ಕೂಡ ನೀವು ಹಾಕ್ಕೊಳ್ಬೋದು. ಆ್ಯಂಡ್ ಇನ್ನೂ ನಿಮಗೆ ಯಾವುದೇ ಥರ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಈಗ ಸದ್ಯಕ್ಕೆ ಇವೆರಡೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದಕ್ಕೆ ನೀವು ಬನಾನಾ ಕೂಡ ಆ್ಯಡ್ ಮಾಡ್ಬೋದು. ಸೊ ಈಗ ಈ ಥರ ಒಂದು 2 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು 2 ಮಿನಿಟ್ಸ್ 1 ಮಿನಿಟ್ ಈ ಥರ ಒಂದು ಸ್ಟೋರ್ ಮಾಡ್ತಾ ಬನ್ನಿ. ಈಗ ಕಂಪ್ಲೀಟ್ಲಿ ಕುಕ್ ಆಗಿದೆ. ಈಗ ನಾನು ಇದನ್ನು ಬೌಲ್ಗೆ ಹಾಕ್ಕೊಳ್ತೀನಿ. ಸೊ ಈ ಥರ ಒಂದು ಟೆಕ್ಸ್ಚರಲ್ಲಿದ್ದರೆ ಸಾಕು, ಜಾಸ್ತಿ ವಾಟರಿನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಈ ಥರ ಇದ್ದರೆ ಆಮೇಲೆ ಕೂಲ್ ಡೌನ್ ಆದಮೇಲೆ ಅವ್ರಿಗೆ ತಿನ್ನೋದಕ್ಕೆ ಪರ್ಫೆಕ್ಟಾಗಿ ಇರುತ್ತೆ ಕೂಡ. ಆ್ಯಂಡ್ ದಿಸ್ ಈಸ್ ಮೈ ಡಾಟರ್ ಫೇವ್ರೆಟ್ ರೆಸಿಪಿ. ಅದಕ್ಕೆ ಒಂದು ಫಸ್ಟ್ ರೆಸಿಪಿ ನಾನು ಇದನ್ನೇ ನಿಮಗೆ ಶೇರ್ ಮಾಡ್ತಿರೋದು. ಸೊ ಈಗ ಚಳಿ ಟೈಮಲ್ಲಂತೂ ಇದು ಕೊಟ್ಟರೆ ನಿಜವಾಗ್ಲೂ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತಿಂತಾರೆ ಕೂಡ. ಸ್ವಲ್ಪ ಬೆಚ್ಚಗೆ ಇರಲಿ, ಬಿಸಿ ಬೇಡ, ಬೆಚ್ಚಗೆ ಇರಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ.